ಕೊಲೆ ಜೊತೆ ಸಭೆ ನಡೆಸಿದ್ರೆ ಈಗ ಅದೆಲ್ಲ ನೋಡಲಿ ತೀರ್ಪಿದ್ದಂಥ ಟೈಮ್ನಾಗ ಇವನ್ನೆಲ್ಲ ಕ್ವಶನ್ ಕೇಳುವಂಥದ್ದು ಏನೈತಿ ಆಮೇಲೆ ನ್ಯಾಯ ಅದ್ರ ವಿರುದ್ಧ ಮಾತಾಡೋಕ್ಕಾಗುತ್ತೆ ಏನಾದರೂ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಕ್ಕಂಥ ಪ್ರಕರಣ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಧಾರವಾಡ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಹಾಗೂ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರಿಂದ ನಡೆದಂಥ ಒಂದು ಪ್ರೀ ಪ್ಲ್ಯಾಂಡ್ ಕೃತ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನೋಡಿ, ನಾಳೆ ತೀರ್ಪು ಬರುತ್ತೆ ಇಡೀ ರಾಜ್ಯದಲ್ಲಿ, ಜೊತೆಗೆ ಇಡೀ ದೇಶಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ನ ಸೆಟಪ್ ಮಾಡಲಿಕ್ಕೆ ನಾಳೆಯ ತೀರ್ಪು ಕಾಯ್ದಿರಿಸಲಾಗಿದೆ. ನಿಮಗೆಲ್ರಿಗೂ ಕೂಡ ಒಂದು ಕುತೂಹಲ ಇದ್ದೇ ಇರುತ್ತೆ. ನೋಡಿ, ಜನರನ್ನ ಆಳುವಂತಹ ನಾಯಕರು ಹೇಗೆ ಜನಸಾಮಾನ್ಯರನ್ನ ಬಲಿ ತೆಗೆದುಕೊಳ್ತಾರೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಕೂಡ ಹೌದು. ಅನೇಕ ರಾಜಕಾರಣಿಗಳಿಗೆ ಇದೊಂದು ದೊಡ್ಡ ಪಾಠವಾಗಲಿದೆ. ಅನೇಕ ಕ್ರಿಮಿನಲ್ ಪ್ರಕರಣಗಳಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳನ್ನು ಜನಸಾಮಾನ್ಯರು ಹೊತ್ತು ಮೆರೆಸುವಂಥ ಅನೇಕ ಉದಾಹರಣೆಗಳ ನಡುವೆ ಈ ಒಂದು ತೀರ್ಪು ಎಲ್ರಿಗೂ ಕೂಡ ಮಾದರಿ ಆಗಬಲ್ಲದು. ಕೋರ್ಟ್ನಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟವಾಗುವ ಮುನ್ನ ಎರಡೂ ಕಡೆಯ ವಕೀಲರಿಂದ ವಾದ ಪ್ರತಿವಾದವೂ ಕೂಡ ನಡೀತು. ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುವಂತೆ ಕುಲಕರ್ಣಿಯ ಪರ ವಕೀಲರು ವಾದವನ್ನು ಮಂಡಿಸಿದರು. ಆದರೆ ತೀರ್ಪನ್ನು ನಾಳೆಗೆ ಕಾಯ್ದಿರಿಸಲಾಗಿದೆ. ಸ್ನೇಹಿತರೆ, ಧಾರವಾಡ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಯೋಗೀಶ್ ಗೌಡ ಅವರನ್ನು ಕೃತ್ಯ ಮಾಡಿದಂಥ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸೇರಿದಂತೆ 17 ಆರೋಪಿಗಳು ಅಪರಾಧಿಗಳು ಅಂತ ಹೇಳಿ ಕೋರ್ಟ್ ಈಗಾಗಲೇ ತೀರ್ಪನ್ನು ಕೊಟ್ಟಿದೆ. ಇವತ್ತು ಅಪರಾಧಿಗಳಿಗೆ ಶಿಕ್ಷೆ ಪ್ರಕಟವಾಗುವ ಮುನ್ನ ಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನು ಕೂಡ ನಡೆಸಲಾಯಿತು. ಆರೋಪಿಗಳ ಹೇಳಿಕೆಯನ್ನು ಕೂಡ ದಾಖಲಿಸಲಾಯಿತು. ಜಡ್ಜ್ ಎಲ್ಲರ ಹೇಳಿಕೆಗಳನ್ನು ದಾಖಲಿಸಿದ ನಂತರ ತೀರ್ಪನ್ನು ನಾಳೆಗೆ ಕಾಯ್ದಿರಿಸಲಾಗಿದೆ. ಸ್ನೇಹಿತರೆ, ನಾಳೆ ಪ್ರಕಟವಾಗುತ್ತೆ ಶಿಕ್ಷೆಯ ಪ್ರಮಾಣ ಏನಾಗಬಹುದು ಅನ್ನೋ ಕುತೂಹಲ ಸಹಜವಾಗಿದೆ. ನೋಡಿ, ನಿನ್ನೆ ಇಡೀ ರಾತ್ರಿ ಪರಪ್ಪನ ಅಗ್ರಹಾರದಲ್ಲಿದ್ದಂಥ ಒಬ್ಬ ಶಾಸಕ ಕಣ್ಣೀರು ಹಾಕಿದ್ರು, ಕುಟುಂಬದವ್ರನ್ನ ನೆನಪು ಮಾಡಿಕೊಂಡ್ರು. ಇಡೀ ರಾತ್ರಿ ಚಿಂತೆಯಿಂದಲೇ ನಿದ್ದೆಯನ್ನು ಕಳೆಯಬೇಕಾಗಿ ಬಂತು. ನಿದ್ದೆಯನ್ನು ಕೂಡ ಅವರು ಸರಿಯಾಗಿ ಮಾಡಿಲ್ಲ, ಜೊತೆಗೆ ಊಟವನ್ನು ಕೂಡ ಸರಿಯಾಗಿ ಮಾಡದಂಥ ಇದೇ ಮಾಜಿ ಸಚಿವರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿಗೆ ಟೆನ್ಷನ್ ಕೂಡ ಹೆಚ್ಚಾಗಿದೆ. ಒಂದು ಕಡೆ ಶಾಸಕ ಸ್ಥಾನಕ್ಕೆ ಅನರ್ಹರಾದರೂ ಕೂಡ ಜೀವಾವಧಿ ಶಿಕ್ಷೆ ಏನಾದರೂ ಪ್ರಕಟವಾಗಿಬಿಟ್ರೆ ಅವರ ಮುಂದಿನ ಜೀವನ, ಜೊತೆಗೆ ಕುಟುಂಬದ ಗತಿ ಏನು, ಮಕ್ಕಳ ಗತಿ ಏನು ಅನ್ನೋದು ಇದನ್ನೆಲ್ಲವನ್ನೂ ಕೂಡ ಅವರು ಭವಿಷ್ಯವನ್ನು ನೆನಪು ಮಾಡಿಕೊಂಡೇ ಆ ರೀತಿಯ ಕಣ್ಣೀರನ್ನು ಹಾಕಿರಬಹುದು. ಸ್ನೇಹಿತರೆ, ಕಡಿಮೆ ಪ್ರಮಾಣದ ಶಿಕ್ಷೆ ನೀಡುವಂತೆ ವಕೀಲರು, ಪರ ವಕೀಲರು ಅವರು ಮನವಿ ಮಾಡಿಕೊಳ್ತಾರೆ. ಇತ್ತ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ನೀಡುವಂತೆ ಒಂದು ಕಡೆ CBI ಪರ ವಕೀಲರು ಕೂಡ ವಾದವನ್ನು ಮಂಡಿಸ್ತಾರೆ. ಆದರೆ ವಾದ ಪ್ರತಿವಾದ ಎರಡನ್ನೂ ಆಲಿಸಿದಂಥ ನ್ಯಾಯಾಧೀಶರು ನಾಳೆಗೆ ತೀರ್ಪನ್ನು ಕಾಯ್ದಿರಿಸ್ತಾರೆ. ಆದರೆ ವಿನಯ್ ಕುಲಕರ್ಣಿ ಅವರು ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಹೇಳಿದ್ದನ್ನು ನೋಡಿಬಿಟ್ರೆ ಒಂದು ಬಾರಿ ಮತ್ತೊಮ್ಮೆ ಆಶ್ಚರ್ಯಚಕಿತರಾಗಿ ನಾವು ಕೂಡ ನೋಡಬೇಕು ಅನಿಸುತ್ತೆ. ಯಾಕೆಂದರೆ ನ್ಯಾಯಾಧೀಶರ ಪ್ರಶ್ನೆಗೆ ಉತ್ತರ ಕೊಟ್ಟಂಥ ಇದೇ ದೋಷಿ ವಿನಯ್ ಕುಲಕರ್ಣಿ ನಾನೇನೂ ತಪ್ಪು ಮಾಡಿಲ್ಲ ಅಂತ ಮತ್ತೆ ಕೈ ಮುಗಿದು ಬೇಡ್ಕೊಳ್ತಾರೆ. ಇತರ ಆರೋಪಿಗಳು ಕೂಡ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುವಂತೆ ಎಲ್ಲರೂ ಕೂಡ ಮನವಿ ಮಾಡ್ಕೊಳ್ತಾರೆ. ನಾವು ಅಂಥದ್ದೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಫೈನಲಿ ತೀರ್ಪು ಬರೋದಕ್ಕಿಂತ ಮುಂಚೆ ಅವರು ಆ ರೀತಿಯಾಗಿ ಮಾಡಬೇಕು, ಆ ರೀತಿಯಾಗಿ ಮಾಡ್ತಾರೆ. ಒಟ್ಟಾರೆಯಾಗಿ CBI ಪರ ವಕೀಲರ ವಾದ ಏನಿತ್ತು ಅನ್ನೋದನ್ನು ನೋಡ್ತಾ ಹೋಗೋಣ. CBI ಪರ ಅಡಿಷನಲ್ ಸಾಲಿಸಿಟರ್ ಜನರಲ್ SV ರಾಜು ಅವರು ವಾದ ಮಂಡಿಸ್ತಾರೆ. ನೋಡಿ, ಈ ಥರದ ಕೃತ್ಯ ಮಾಡುವ ಅಧಿಕಾರ ಯಾರಿಗೂ ಕೂಡ ಇರೋದಿಲ್ಲ. ಇದೊಂದು ಬ್ರೂಟಲ್ ಮರ್ಡರ್, ಕೋಲ್ಡ್ ಬ್ಲಡೆಡ್ ಮರ್ಡರ್ದು ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ವಾದ ಮಾಡ್ತಾರೆ. ನೋಡಿ, ಅವರೆಲ್ಲ ಬಳಸಿರ್ತಕ್ಕಂಥದ್ದು ಎಲ್ಲವೂ ಕೂಡ ಡೆಡ್ಲಿ ವೆಪನ್ಗಳು, ಮಾರಕಾಸ್ತ್ರಗಳವು. ಅರ್ಧ ಇಂಚು 1 ಇಂಚು ವೂಂಡ್ ಬರೋ ಹಾಗೆ ಆಳಕ್ಕೆ ತೆಗ್ಗು ಬೀಳೋ ರೀತಿಯಾಗಿ ಹಲ್ಲೆ ಮಾಡಿಬಿಟ್ಟಿದ್ದಾರೆ. ಕೇವಲ 1 ನಿಮಿಷ 8 ಸೆಕೆಂಡ್ಗಳಲ್ಲಿ ಒಬ್ಬ ವ್ಯಕ್ತಿಯ ಪ್ರಾಣವನ್ನೇ ತೆಗೆದುಬಿಟ್ಟಿದ್ದಾರೆ ಅಂತ ಹೇಳಿ CBI ಪರ ವಕೀಲರು ಎಲ್ಲ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿದ್ದನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ತಾರೆ. ಅಪರಾಧಿಗಳಿಗೂ ಕೂಡ ಈ ಸಾಕ್ಷಿಗಳು ಬೆದರಿಕೆ ಹಾಕಿದ್ದಾರೆ, ಹಣದ ಆಮಿಷವನ್ನು ಒಡ್ಡಿದ್ದಾರೆ. ಜೊತೆಗೆ ಶಾಸಕರಾಗಿ ಕಾನೂನು ಕೈಗೆತ್ತಿಕೊಂಡು ಈ ಥರದ ಕೃತ್ಯವನ್ನು ಮಾಡಿದ್ದಾರೆ ಅಂಥೇಳಿ ಅವರ ಪರ ವಕೀಲರು, CBI ಪರ ವಕೀಲರು ವಾದ ಮಂಡಿಸ್ತಾರೆ. ಇನ್ನು ವಿನಯ್ ಕುಲಕರ್ಣಿ ಅವರ ಪರ ಶ್ಯಾಮ್ ಸುಂದರ್ ಅವರು ಕೂಡ ವಾದ ಮಂಡಿಸ್ತಾರೆ. ಅವರು ಹೇಳಿರೋದು ಇನ್ನೊಂದಿಷ್ಟು ಅಚ್ಚರಿಯಾಗಿದೆ. ನೋಡಿ, ಶಾಸಕ ವಿನಯ್ ಕುಲಕರ್ಣಿ ಪರ ಹಿರಿಯ ವಕೀಲರು ಶ್ಯಾಮ್ ಸುಂದರ್ ಅವರು ವಾದ ಮಂಡಿಸಿದರು. ನೀವು ಜೀವಿತಾವಧಿ ಶಿಕ್ಷೆಯನ್ನು ವಿಧಿಸಿದರೆ ಅದು ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗುತ್ತೆ. ಈಗಾಗಲೇ ಅಪರಾಧಿಗಳು ಈಗಾಗಲೇ ತುಂಬ ನೊಂದುಬಿಟ್ಟಿದ್ದಾರೆ. ಜೊತೆಗೆ ವಿನಯ್ ಕುಲಕರ್ಣಿ ಹಾಲಿ MLA ಕೂಡ ಹೌದು. ಅವರದ್ದೇ ಆದಂಥ ಒಂದು ನೇಮ್ ಇದೆ, ಫೇಮ್ ಇದೆ. ಅಷ್ಟೆಲ್ಲ ಅಭಿಮಾನಿಗಳು ಇರೋದಕ್ಕೆ ಧಾರವಾಡದ ಕ್ಷೇತ್ರದಲ್ಲಿ ಅವ್ರನ್ನ, ಗ್ರಾಮೀಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಾಗಿ ಅವ್ರನ್ನ ಅಧಿಕಾರದಲ್ಲಿ ಕೂರಿಸಿದ್ದಾರೆ. ಸಾವಿರಾರು ಜನರು ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂತ ಹೇಳಿ ವಾದ ಮಂಡಿಸ್ತಾರೆ.
ಇದೆಲ್ಲದಕ್ಕಿಂತ ಅವರು ಒಳ್ಳೆಯತನ ನೋಡಿ, ಈ ಥರದ ಒಂದು ನೀಚ ಕೃತ್ಯವನ್ನು ಎಸಗಿದ ನಂತರವೂ ಕೂಡ ಅವರ ಒಳ್ಳೆಯತನ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡಲಿಕ್ಕೂ ಕೂಡ ಅವರ ಪರ ವಕೀಲರು ಮುಂದಾಗಿದ್ದು. ವಿನಯ್ ಕುಲಕರ್ಣಿ ಒಳ್ಳೆಯ ಗುಣ ಇರತಕ್ಕಂಥ ವ್ಯಕ್ತಿ. ಅವರ ಫಾರ್ಮ್ ಹೌಸ್ನಲ್ಲಿ 3,000 ಹಸುಗಳಿದ್ದಾವೆ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವರು ಎಷ್ಟು ಪ್ರಾಣಿ ಪ್ರಿಯರು, ಅನಿಮಲ್ ಲವರ್ ಅನ್ನೋದು ಗೊತ್ತಾಗುತ್ತೆ. ಅವರು ಒಳ್ಳೆಯತನದ ವ್ಯಕ್ತಿ. ಜೀವಿತಾವಧಿ ಶಿಕ್ಷೆ 14 ವರ್ಷ ನೀಡಿಬಿಟ್ರೆ ಎಂಥವರು ಕೂಡ ಬದಲಾಗ್ತಾರೆ. ಅಂದರೆ ನೀವು ಸಂಪೂರ್ಣ ಜೀವಾವಧಿ ಶಿಕ್ಷೆ ಅಂದರೆ ಕನಿಷ್ಠ 14 ವರ್ಷ ನೀಡಿದರೆ ಎಂಥವರು ಬದಲಾಗ್ತಾರೆ. ಹೀಗಾಗಿ ಸುಧಾರಣೆಗೆ ಅವಕಾಶ ಇರತಕ್ಕಂಥ ಶಿಕ್ಷೆಯನ್ನು ನೀಡಿ ಅಂತ ಹೇಳಿದ್ರು. ನೋಡಿ, ನಿಮಗೆ ಪ್ರಜ್ವಲ್ ರೇವಣ್ಣ ಅವರ ಕೇಸ್ನಲ್ಲಿ ಅವರ ಜೀವ ಇರುವಷ್ಟು ಕಾಲ ಅವರು ಜೈಲಿನಲ್ಲೇ ಕಾಲ ಕಳಿಬೇಕಾಗತ್ತೆ. ಒಂದು ಜೀವಿತಾವಧಿಯ ಶಿಕ್ಷೆ 14 ವರ್ಷ, ಕನಿಷ್ಠ ಮಟ್ಟಿಗಿನ ಆ ಶಿಕ್ಷೆ ಇಲ್ಲಿ ಕೊಡ್ರಿ ಅನ್ನೋದನ್ನು ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು. ನಿಮಗೆಲ್ರಿಗೂ ಕೂಡ ಕೇಸ್ ಬಗ್ಗೆ ಎಲ್ಲವೂ ಕೂಡ ಗೊತ್ತಿದೆ. ಯಾಕೆಂದರೆ ಧಾರವಾಡ ಜಿಲ್ಲೆಯ ಇದೇ ಹೆಬ್ಬಳ್ಳಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ BJP ಸದಸ್ಯ ಆಗಿದ್ದಂಥವ್ರು. ನನ್ನ ಒಂದು ರಾಜಕೀಯ ಪೊಲಿಟಿಕಲ್ ಜರ್ನಿಗೆ ಈತ ಕಾಂಪಿಟೇಟರ್ ಆಗ್ತಾನೆ, ಮುಂದೆ ನನ್ನ ರಾಜಕೀಯ ಭವಿಷ್ಯಕ್ಕೆ ಈತ ಹಿನ್ನಡೆ ಆಗಬಹುದು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಪೊಲೀಸ್ನವ್ರ ಜೊತೆಗೆ ಕೈ ಜೋಡಿಸಿ ಒಂದು ರಾತ್ರಿ ಒಂದು ಪ್ಲ್ಯಾನನ್ನು ಮಾಡಿ ಎಲ್ಲರ ಜೊತೆ ಒಟ್ಟಿಗೆ ಕೂತ್ಕೊಂಡು ಈ ಥರದ ಒಂದು ಕೃತ್ಯ ಎಸಗಲಿಕ್ಕೆ ಒಬ್ಬ ಶಾಸಕ ಪ್ಲ್ಯಾನ್ ಮಾಡ್ತಾನೆ ಅಂದರೆ ಆಶ್ಚರ್ಯ ವಿಷಯ. ನೋಡಿ, ಈ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅವರು ಕೋರ್ಟ್ ಮುಂದೆ ಮಾತನಾಡ್ತಾರೆ. ಜಡ್ಜ್ ಹತ್ರ ಹೇಳ್ಕೊಳ್ತಾರೆ, ಕೃಷಿ ಮಾಡ್ತಾ ಬಂದವನು ನಾನು, ನನಗೆ 3 ಮಕ್ಕಳಿದ್ದಾರೆ, 3 ಬಾರಿ MLA ಆಗಿದ್ದೀನಿ, ಒಮ್ಮೆ MP ಆಗಿದ್ದೀನಿ, ಸಚಿವನಾಗಿಯೂ ಕೂಡ ಇದ್ದೀನಿ. ಆದರೆ ರಾಜಕೀಯ ದ್ವೇಷದಿಂದ ಈ ಪರಿಸ್ಥಿತಿ ನಿರ್ಮಾಣ ಆಯ್ತಷ್ಟೇ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. 3 ಮಕ್ಕಳ ಮಖವನ್ನಾದರೂ ನೋಡಿ ನನಗೆ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಕೊಡಿ ಅಂತ. ಅದಕ್ಕೆ ಜಡ್ಜ್ ಕೂಡ ಹೇಳ್ತಾರೆ, ಬೇರೆ ಏನಾದರೂ ಹೇಳೋದಿದೆಯೇನಪ್ಪ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಏನೂ ಇಲ್ಲ ಅಂತ ಹೇಳಿ ತಲೆ ಆಡಿಸಿದಂಥ ವಿನಯ್ ಕುಲಕರ್ಣಿ ಕಟಕಟಿಯಲ್ಲಿ ನಿಂತವ್ರು ಸ್ವಲ್ಪ ಹಿಂದೆ ಸರ್ಕೊಂಡು ನಿಂತ್ಕೊಳ್ತಾರೆ. ಇದಕ್ಕೂ ಮೊದಲು ಇವರ ಒಂದು ವಾದವನ್ನು ಅಥವಾ ಇವರ ಅಭಿಪ್ರಾಯವನ್ನು ಆಲಿಸುವ ಮೊದಲು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ CBI ಪರ ಸುಪ್ರೀಂ ಕೋರ್ಟ್ನ ಹೆಚ್ಚುವರಿ ಸಾಲಿಸಿಟರ್ ಜನರಲ್ SV ರಾಜು ಅವರು ಕೂಡ ಎಲ್ಲವನ್ನೂ ಡೀಟೇಲ್ಡಾಗಿ ಹೇಳಿಬಿಟ್ರು. ಯಾಕೆಂದರೆ ರಾಜಕೀಯ ದುರುದ್ದೇಶದಿಂದ ಈ ಥರದ ಕೃತ್ಯವನ್ನು ಮಾಡಿದ್ದಾರಲ್ವ, ಸಾಕ್ಷಿಗಳ ನಾಶವನ್ನು ಮಾಡಿದ್ದಾರಲ್ವ, ಆರೋಪಿಗಳೇ ಹಣವನ್ನು ಕೊಟ್ಟಿದ್ದಾರಲ್ವ, ಜೊತೆಗೆ ಪೊಲೀಸರ ಬಳಕೆ ಮಾಡಿಕೊಂಡು ಸಾಕ್ಷ್ಯ ನಾಶವನ್ನು ಹೇಗೆ ಮಾಡಲಾಯಿತು, ಒಬ್ಬ ಯುವ ರಾಜಕಾರಣಿಯ ಜೀವನವನ್ನು ಅಂತ್ಯಗೊಳಿಸ್ಬಿಟ್ರು ಇವರು. ರಾಜಕೀಯ ಪ್ರಭಾವದ ಪ್ರಕರಣದಿಂದ ಇಡೀ ಪ್ರಕರಣವನ್ನೇ ದಾರಿ ತಪ್ಪಿಸುವ ಕೆಲಸವನ್ನು ಮಾಡಿಬಿಟ್ರು. ಇದೇನೋ ತಕ್ಷಣಕ್ಕೆ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಏನೂ ಗೊತ್ತಾಗದೆ ಮಾಡಿರೋದಲ್ಲ. ಇದು ತುಂಬ ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ಒಂದು ಕಡೆ ಕೂತ್ಕೊಂಡು ಇದೇ ರೀತಿಯಾಗಿ ಮಾಡಬೇಕು, ಹೀಗೆ ತಪ್ಪಿಸ್ಕೊಳ್ಬೇಕು. ಆರಂಭದಲ್ಲಿ ಕೃತ್ಯ ಎಸಗಿದ ನಂತರ ಏನೋ ಆಸ್ತಿಯ ವ್ಯಾಜ್ಯ ಅಂತೇಳಿ ಒಂದು 6 ಜನರನ್ನು ಹೋಗಿ ಅವರೇ ಅಪ್ರೂವರ್ ಆಗೋ ರೀತಿಯಾಗಿ ಪೊಲೀಸ್ ಸ್ಟೇಷನಿಗೆ ಕಳಿಸೋ ರೀತಿಯಾಗಿ ಒಂದು 6 ಜನರನ್ನ ಸೆಟಪ್ ಮಾಡಿ ಎಲ್ಲವೂ ಕೂಡ ನಿಮಗೆ ಇದನ್ನು ಉದಾಹರಣೆ ತೆಗೆದುಕೊಂಡ್ರೆ ದರ್ಶನ್ ಕೇಸ್ನ ಎಕ್ಸಾಂಪಲಾಗಿ ತೆಗೆದುಕೊಳ್ಬೋದು. ಅದೇ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ದರಿಂದ ತನಿಖೆ ಮುಗಿಯೋವರೆಗೂ ಕೂಡ ಸಾಕ್ಷಿಗಳ ನಾಶಕ್ಕೆ ಪ್ರಯತ್ನ ಮಾಡಿರೋದು. ಇನ್ನೊಂದು ಕಡೆ ಪ್ರಾಸಿಕ್ಯೂಟರ್ ಅವ್ರನ್ನೂ ಕೂಡ ಹೆದರಿಸೋ ಕೆಲಸ ಆಯಿತು. ಹೀಗಾಗಿ ಪ್ರಾಸಿಕ್ಯೂಟ್ರನ್ನೂ ಕೂಡ ಬದಲಾವಣೆ ಮಾಡಬೇಕಾಗಿ ಬಂತು. ಏನೆಲ್ಲ ಬದಲಾವಣೆಗಳನ್ನು ಮಾಡಬೇಕಾಗಿ ಬಂತು, ಯಾಕೆಂದರೆ ಒಬ್ಬ ಅಧಿಕಾರದ ದರ್ಪ, ದೌಲತ್ತು, ಮದ ಯಾವ ಕೆಲಸವನ್ನು ಮಾಡಿಸುತ್ತೆ ಅಂತ. ಇನ್ನು ವಿನಯ್ ಕುಲಕರ್ಣಿ ಹಾಗೂ ಅವರ ಮಾವ ಚಂದ್ರಶೇಖರ್ ಹಿಂಡಿ ಪರ ಮಾತನಾಡಿದಂಥ ವಕೀಲ ಶ್ಯಾಮ್ ಸುಂದರ್ ಅವರು ಕೂಡ ವಾದವನ್ನು ಮಂಡಿಸ್ತಾರೆ. ಅವರಿಗೆ ನಾನು ಆರಂಭದಲ್ಲಿ ಹೇಳಿದಾಗೆ 1000 ಹಸುಗಳು, ಈ ರೀತಿಯಾಗಿ ಕನಿಕರ ಎಲ್ಲವೂ ಕೂಡ ಇರ್ಬೋದು. ಅವರು ಒಳ್ಳೆಯತನದ ಮೇಲೆ ನಂಬಿಕೆ ಇಟ್ಟು ಇವೆಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಶಿಕ್ಷೆ ಪ್ರಮಾಣವನ್ನು ಕಡಿಮೆಗೊಳಿಸ್ರಿ ಅನ್ನೋದನ್ನು ಕೂಡ ಹೇಳ್ತಾರೆ. ಇನ್ನೊಂದು ಕಡೆ ಅಷ್ಟು ವರ್ಷ ಅವರು ಶಿಕ್ಷಣ, ಈಗಾಗಲೇ 9 ವರ್ಷ ಅವ್ರು ಜೈಲಿನಲ್ಲಿ ಕಳೆದು ಬಿಟ್ಟಿದ್ದಾರೆ. ಅದಾದಮೇಲೆ ಬೇಲ್ ತೆಗೆದುಕೊಂಡು ಬಂದು ಹೊರಗೆ ಬಂದು ಮತ್ತೆ MLA ಆಗಿದ್ದಾರೆ. ಒಟ್ಟಾರೆಯಾಗಿ ಮಾನಸಿಕವಾಗಿ ಅವರು ಬಳಲ್ತಾ ಇದ್ದಾರೆ, ಖಿನ್ನತೆಗೊಳಗಾಗಿದ್ದಾರೆ. ಹಾಗಾಗಿ ಸ್ವಲ್ಪ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆಗೊಳಿಸಿ. ಕೇವಲ ವಿನಯ್ ಕುಲಕರ್ಣಿಗಲ್ಲ ನಾನು ಹೇಳ್ತಾ ಇರೋದು, ಅವರ ಮಾವ ಚಂದ್ರಶೇಖರ್ ಹಿಂಡಿ ಇದರಲ್ಲೂ ಕೂಡ ಆರೋಪಿಯಾಗಿದ್ದಾರಲ್ವ, ಅವರಿಗೆ 65 ವರ್ಷ ಈಗಾಗಲೇ ಆಗಿಬಿಟ್ಟಿದೆ. ಅವರಿಗೂ ಇಬ್ಬರಿಗೂ ಕೂಡ ಸಾಧ್ಯವಾದಷ್ಟು ಕಡಿಮೆ ಪ್ರಮಾಣದ ಶಿಕ್ಷೆ ಕೊಡಿಸಿ ಅಂತ ಹೇಳಿ ಮನವಿ ಮಾಡಿಕೊಂಡ್ರಿ. ಇದರ ನಡುವೆ ಯೋಗೀಶ್ ಗೌಡ, ಹತನಾದಂಥ ಯೋಗೀಶ್ ಗೌಡ ಅವರ ಕುಟುಂಬಕ್ಕೆ ಏನಾದರೂ ಒಂದು ಸ್ವಲ್ಪ ಪರಿಹಾರವನ್ನು ಕೊಡಿ ಅನ್ನೋ ರೀತಿಯಾಗಿ ನೊಂದವರಿಗೆ ಪರಿಹಾರ ನೀಡಲಿಕ್ಕೆ ಆದೇಶ ಮಾಡಬೇಕು ಅಂತ ಹೇಳಿ ಸಹಾಯಕ ಸರ್ಕಾರಿ ಅಭಿಯೋಜಕಿ ಆಗಿರ್ತಕ್ಕಂಥ KS ಹೇಮಾ ಅವರು ಕೂಡ ನ್ಯಾಯಾಲಯವನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಈ ಪ್ರಕರಣದಲ್ಲಿ ಒಂದು ಪ್ರಾಣವನ್ನು ಕಳೆದುಕೊಂಡಿರೋದು ಯೋಗೀಶ್ ಗೌಡ, ಅವರ ಪತ್ನಿ ಮಲ್ಲಮ್ಮ. ಅವರು ನೊಂದ ವ್ಯಕ್ತಿ ಆಗೋದಿಲ್ಲ, ಹಾಗಿದ್ರೆ ಯಾರಿಗೆ ಪರಿಹಾರವನ್ನು ಕೊಡಬೇಕು ನಾವು ಅಂತ ಹೇಳಿ ನ್ಯಾಯಾಧೀಶರು ಕೇಳ್ಕೊಳ್ತಾರೆ.
ಅದಾದಮೇಲೆ ಈ ಪ್ರಕರಣದಲ್ಲಿ ಮಲ್ಲಮ್ಮ ನೊಂದ ವ್ಯಕ್ತಿ ಅಲ್ಲ ಅನ್ನೋದನ್ನು ಗಮನ ಹರಿಸಿದ ನಂತರ ಮತ್ತೆ ಸಹಾಯಕ ಸರ್ಕಾರಿ ಅಭಿಯೋಜಕಿಯವರು KS ಹೇಮಾ ಅವ್ರನ್ನ ಮತ್ತೊಮ್ಮೆ ಮನವಿ ಮಾಡ್ಕೊಳ್ಳೋ ಪ್ರಯತ್ನಗಳು ಕೂಡ ಆಗುತ್ತೆ. ಮಲ್ಲಮ್ಮ ಅಲ್ಲ, ಅವ್ರ ಮಕ್ಕಳಿಗೆ ಆದರೂ ಪರಿಹಾರವನ್ನು ಕೊಡಿ ಅಂತ ಮತ್ತು ವಕೀಲರು ಮನವಿ ಮಾಡ್ಕೊಳ್ತಾರೆ. ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದಂಥ ವಿನಯ್ ಕುಲಕರ್ಣಿ ಅವರ ಪರ ವಕೀಲರು ಶ್ಯಾಮ್ ಸುಂದರ್ ಅವರು ಈ ಪ್ರಕರಣದಲ್ಲಿ ಪರಿಹಾರಕ್ಕೆ ಆದೇಶ ಮಾಡಬಾರ್ದು ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾರೆ. ನೋಡಿ, ಇದಿಷ್ಟು ಬೆಳವಣಿಗೆಗಳು ಇವತ್ತಿನ ಕೋರ್ಟ್ನಲ್ಲಿ ನಡೆದಿರೋದು. ಈ ತೀರ್ಪು ಹೊರಬಿದ್ದ ಬಳಿಕ ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ಮಾಧ್ಯಮಗಳೊಂದಿಗೆ ಮತ್ತೆ ಬಸವರಾಜ ಮುತ್ತಿಗೆ ಅವರು ಇದರಲ್ಲಿ ಅಪ್ರೂವರ್ ಆಗಿ ಮಾಫಿ ಸಾಕ್ಷಿಯಾಗಿ ಕೋರ್ಟ್ ಮುಂದೆ ಒಪ್ಕೊಂಡ್ರವರು ಅವರು ಮತ್ತೆ ಮಾತನಾಡ್ತಾರೆ. ನೋಡಿ, ಒಬ್ಬ ವ್ಯಕ್ತಿ ಇವತ್ತು ಇಡೀ ಕೇಸನ್ನು ಹಳ್ಳ ಹಿಡಿಸ್ತಕ್ಕಂಥ ಕೇಸನ್ನು ಒಂದು ರಾಕೇಶ್ ರಂಜನ್ ಅನ್ನೋ CBI ಅಧಿಕಾರಿ ಎಲ್ಲರನ್ನೂ ಕೂಡ ಹಿಡಿದು ತಂದು ಈ ಕೇಸ್ನಲ್ಲಿ ಸರಿಯಾದ ರೀತಿಯಲ್ಲಿ ಚಾರ್ಜ್ ಶೀಟನ್ನು ಹಾಕುವಲ್ಲಿ ಸಫಲರಾಗಿದ್ದು ಅವರಿಗೊಂದು ಬಿಗ್ ಥ್ಯಾಂಕ್ಸನ್ನು ಹೇಳಬೇಕು. ಜೊತೆಗೆ ಬಸವರಾಜ್ ಕೊರವರ ಅವರು ಈ ಕೇಸ್ನಲ್ಲಿ ಬಹಳಷ್ಟು ಹೋರಾಟವನ್ನು ಮಾಡಿ ನಿಂತಿದ್ದು, ಜೊತೆಗೆ ಬಸವರಾಜ ಮುತ್ತಗಿ ಅನ್ನೋರು ಎಲ್ಲವೂ ಗೊತ್ತಿದ್ದು ಇದರಲ್ಲಿ ಸಹಕಾರ ಮಾಡಿ ಕೊನೆಗೆ ನನ್ನ ತಪ್ಪಿನ ಅರಿವು ನನಗಾಗಿದೆ ಅಂಥೇಳಿ ಕೋರ್ಟ್ ಮುಂದೆ ಮಾಫಿ ಸಾಕ್ಷಿಯಾಗೂ ಕೂಡ ಬಂದು ಒಪ್ಕೊಂಡಿದ್ದು. ಇವತ್ತು ಅವರು ನ್ಯಾಯಾಲಯದ ತೀರ್ಪು ತನಗೆ ಖುಷಿ ತಂದಿದೆ ಅಂತ, ಅವರಿಗೆ ಯಾವುದೇ ರೀತಿಯಾದಂಥ ಶಿಕ್ಷೆ ಇಲ್ಲ. ಯಾಕೆಂದರೆ ಅಪ್ರೂವರ್ ಆಗಿರೋದ್ರಿಂದ ಅವರು ದೋಷಿ ಅನ್ನೋದನ್ನು ಕೋರ್ಟ್ ಕನ್ಸಿಡರ್ ಮಾಡಿಲ್ಲ. ಹಾಗಾಗಿ ಅವರು ಈ ಒಂದು ಪನಿಷ್ಮೆಂಟ್ನಿಂದ ಮುಕ್ತರಾಗಿದ್ದಾರೆ. ಹಾಗಾಗಿ ಮಾಧ್ಯಮಗಳಿಗೂ ಕೂಡ ಸಿಗ್ತಾ ಇದ್ದಾರೆ, ಹೊರಗೂ ಕೂಡ ಮಾತನಾಡ್ತಾ ಇದ್ದಾರೆ. ನನಗೆ ಈ ಕೋರ್ಟ್ ಕೊಟ್ಟಂಥ ತೀರ್ಪು ಖುಷಿ ಕೊಟ್ಟಿದೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮೇಲಿನ ಗೌರವ ಡಬಲ್ ಆಗುವಂತೆ ಮಾಡಿದೆ. ಯೋಗೀಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ನಾನು ಭಾಗಿಯಾಗಿದ್ದ್ರ ಬಗ್ಗೆ ನನಗೆ ಭಾಳಷ್ಟು ಪಶ್ಚಾತ್ತಾಪ ಇದೆ. ಈ ಪಾಪ ಪ್ರಜ್ಞೆಯೇ ಸತ್ಯ ಹೇಳಲಿಕ್ಕೆ ನನಗೆ ಕಾರಣ ಆಯಿತು. ಪ್ರತಿನಿತ್ಯ ನರಕವನ್ನು ಅನುಭವಿಸ್ತಾ ಇದ್ದೆ. ನಾನು ಈ ಕೃತ್ಯದಲ್ಲಿ ಭಾಗಿಯಾಗಿಬಿಟ್ಟೆ. ಅದಾದಮೇಲೆ ಒಂದು ದಿನವೂ ಕೂಡ ನಾನು ನಿದ್ದೆ ಸರಿಯಾದ ರೀತಿಯಾಗಿ ಕಳೆದಿಲ್ಲ. ಈ ಘಟನೆ ನನ್ನ ಜೀವನದಲ್ಲಿ ದೊಡ್ಡ ಪಾಠ ಆಯಿತು. ನನ್ನ ತಂದೆ ತಾಯಿ ನನ್ನನ್ನು ನೋಡೋ ದೃಷ್ಟಿಕೋನ ಈಗ ಬದಲಾಗಿದೆ. ಇದರಿಂದ ನಾನು ಬಹಳಷ್ಟು ನೋವನ್ನು ಅನುಭವಿಸಿದ್ದೀನಿ. ಹಾಗಾಗಿಯೇ ನಾನು ಕೋರ್ಟ್ ಮುಂದೆ ಸತ್ಯ ಒಪ್ಕೊಂಡೆ ಅಂತ ಅವ್ರು ಹೇಳ್ತಾ ಇರೋದು. ಇದೇ ಸಂದರ್ಭದಲ್ಲಿ ಕಾನೂನು ಎಲ್ರಿಗೂ ಕೂಡ ಒಂದೇ. ಈ ತೀರ್ಪಿನಿಂದ ಎಂಥ ದೊಡ್ಡ ರಾಜಕಾರಣಿ ಆದರೂ ಕೂಡ ಕಾನೂನನ್ನೇ ನಾನು ಕೊಂಡುಕೊಳ್ತೀನಿ ಅನ್ನೋ ದರ್ಪದಿಂದ ಇದ್ದವರಿಗೂ ಕೂಡ ಈ ಕೋರ್ಟ್ನ ತೀರ್ಪು ಸರಿಯಾದ ರೀತಿಯಲ್ಲಿ ಬಂದಿರೋದರಿಂದ ಎಲ್ಲವೂ ಕೂಡ ಕಾನೂನು ಸರಿ ಸಮಾನ ಎಲ್ಲರಿಗೂ ಅನ್ನೋದು ಗೊತ್ತಾಗಿದೆ ಅಂತ ಮುತ್ತಿಗೆಯವರು ಒಪ್ಕೊಳ್ತಾರೆ. ಯಾವುದೇ ಯುವಕರು ಕೂಡ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಇಂಥ ಗಂಭೀರ ಅಪರಾಧಗಳಲ್ಲಿ ಭಾಗಿಯಾಗಬೇಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಯಾರನ್ನಾದರೂ ನಂಬಿ, ಒಬ್ಬ ರಾಜಕಾರಣಿಯನ್ನು ನಂಬಿ ಅವ್ರು ನನ್ನನ್ನು ಕಾಪಾಡ್ತಾರೆ ಅಂತ ಹೇಳಿ ಇಂಥ ಪ್ರಕರಣದಲ್ಲಿ ತೊಡಗಿಕೊಂಡ್ರೆ ನಿಮ್ಮ ಇಡೀ ಜೀವನ ಹಾಳಾಗುತ್ತೆ, ಎಲ್ರಿಗೂ ಕೂಡ ಪಾಠವಾಗಬೇಕು ಅಂತ ಅದನ್ನು ಒತ್ತಿ ಕೂಡ ಹೇಳಿದ್ರು. ನೋಡಿ, ತೀರ್ಪಿನ ಹಿನ್ನೆಲೆ ಅವ್ರ ಕುಟುಂಬಕ್ಕೆ ಈಗಲೂ ಕೂಡ ಜೀವ ಭಯ ಇದೆ ಅಂತೆ. ಅದನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಸರ್ಕಾರದಿಂದ ಹೆಚ್ಚಿನ ಭದ್ರತೆ ಬೇಕು ನನಗೆ. ಇವತ್ತಲ್ಲ ನಾಳೆ ಏನಾದರೂ ಅವ್ರಿಗೆ ಗಲ್ಲು ಶಿಕ್ಷೆ ಆದರೆ, ಮರಣದಂಡನೆ ಆಗಿಬಿಟ್ರೆ ಅವರ ಅಭಿಮಾನಿಗಳು, ಅವ್ರ ಪರವಾಗಿರ್ತಕ್ಕಂಥವ್ರು ನೋಡಿ, ನಿನ್ನೆ ಅವರು ದೋಷಿ ಅಂತ ತೀರ್ಪು ಬಂದ ನಂತರವೂ ಕೂಡ ಅವರ ಪರ ಕಾರ್ಯಕರ್ತರು ಕೂಡ ಯಾರೆಲ್ಲ ವಿನಯ್ ಕುಲಕರ್ಣಿ ಅವರನ್ನು ಈಗ ಈ ಮಟ್ಟಿಗೆ ಶಿಕ್ಷೆ ಆಗುವಂತೆ ಮಾಡಿದ್ರೋ, ಪಿತೂರಿ ಮಾಡಿದ್ರೋ, ಅವರನ್ನು ಈ ಕೇಸ್ನಲ್ಲಿ ಲಾಕಾಗುವಂತೆ ಮಾಡಿದ್ರೋ, ಅವರ ವಿರೋಧಿಗಳು, ಅವರ ರಾಜಕೀಯ ವಿರೋಧಿಗಳು ಯಾರೆಲ್ಲ ಶಕುನಿಗಳಿದ್ದಾರೋ ಅವರೆಲ್ಲರಿಗೂ ಕೂಡ ನಾವು ವಿರೋಧವನ್ನು, ಧಿಕ್ಕಾರವನ್ನು ಕೂಗ್ತೀವಿ ಅಂತ ಪ್ರತಿಭಟನೆ ಮಾಡಿದ್ರು ಇದೇ ಧಾರವಾಡದಲ್ಲಿ. ಹಾಗಾಗಿ ವಿನಯ್ ಕುಲಕರ್ಣಿ ಅವರ ಮನೆಗೂ ಕೂಡ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಇನ್ನೊಂದು ಕಡೆ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಂಥ ಬಸವರಾಜ್ ಕೊರವರ ಅವ್ರ ಮನೆಗೂ ಕೂಡ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಮಾಫಿ ಸಾಕ್ಷಿಯನ್ನು ನೋಡಿದಂಥ ಅಪ್ರೂವರ್ ಆಗಿರ್ತಕ್ಕಂಥ ಬಸವರಾಜ ಮುತ್ತಗಿ ಅವರ ಮನೆಗೂ ಕೂಡ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಇನ್ನೊಂದು ಕಡೆ ಇದು ಬಿಗಿ ಭದ್ರತೆಯೊಂದಿಗೆ CRPF ಸಿಬ್ಬಂದಿಯ ನೆರವಿನಲ್ಲಿ ಇದೇ ಬಸವರಾಜ ಮುತ್ತಿಗೆ ಅವರು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋದರು. ದೇವರು ಇನ್ನಷ್ಟು ಶಕ್ತಿ ನೀಡಲಿ ಅಂತ ಪ್ರಾರ್ಥನೆ ಮಾಡಿದೆ ಅಂತ ಹೇಳಿದ್ರು. ಯಾಕೆಂದರೆ ಅವತ್ತು ಕೃತ್ಯ ನಡೆದ ದಿನ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಇದೇ ಬಸವರಾಜ ಮುತ್ತಿಗೆ ಅವರು ಇರ್ತಾರೆ, ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡಿ ರಾತ್ರಿ ನೆಕ್ಸ್ಟು ಅವರ ಜಿಮ್ನಲ್ಲಿದ್ದಂಥ ಇದೇ ಯೋಗೀಶ್ ಗೌಡ ಅವರ ಜಿಮ್ಗೆ ನುಗ್ಗಿ ಒಂದು ಕೃತ್ಯವನ್ನು ಎಸಗ್ತಾರಲ್ಲ, ಅವತ್ತು ಬಸವರಾಜ ಮುತ್ತಿಗೆ ಅವ್ರಿಗೆ ಈ ಥರದೊಂದು ಘಟನೆ ನಡೀತಾ ಇದೆ ಅನ್ನೋದು ಗೊತ್ತಿತ್ತು. ಅವತ್ತು ಈ ವೃತ್ತದ ಬಳಿ ನಿಂತ್ಕೊಂಡಿದ್ದರಂತೆ. ಇವತ್ತು ಪೂಜೆ ಮಾಡಿ ಹೋದ್ರಲ್ಲ ಅದೇ ವೃತ್ತದ ಬಳಿ ಇದ್ದರಂತೆ. ಆ ಘಟನೆ ನಡೆದ್ಮೇಲೆ ಯಾವಾಗಲೂ ಕೂಡ ಸದಾ ನೆನಪಾಗ್ತಾ ಇತ್ತಂತ. ಹಾಗಾಗಿ ಅದಕ್ಕೋಸ್ಕರವಾಗಿ ಈ ಸರ್ಕಲ್ ಬಳಿ ಬಂದು ದೇವರ ದರ್ಶನ ಪಡೆದಿದ್ದೀನಿ. ಅಪ್ಪ ಅಮ್ಮ ₹1 ಮೆಡಿಸಿನ್ಗೂ ಕೂಡ ನನ್ನಿಂದ ಪಡೆದಿಲ್ಲ. ತೀರ್ಪಿನ ನಂತರ ನಾನು ನನ್ನ ತಂದೆ ತಾಯಿಯನ್ನು ಭೇಟಿ ಆಗ್ತೀನಿ ಅಂತಲೂ ಕೂಡ ಅವ್ರು ಹೇಳ್ಕೊಂಡ್ರು. ಇದಿಷ್ಟು ಅಪ್ಡೇಟ್ಸ್. ಇನ್ನು ಆಶ್ಚರ್ಯಕರ ಸಂಗತಿ ಅಂದರೆ ನೋಡಿ, ವಿನಯ್ ಕುಲಕರ್ಣಿ ಮತ್ತು ದರ್ಶನ್ ಭಾಳಷ್ಟು ಅಚ್ಚುಮೆಚ್ಚಿನ ಗೆಳೆಯರು. ಇಬ್ಬರು ಕೂಡ ಹೈನುಗಾರಿಕೆಯ ಬಗ್ಗೆ ಭಾಳಷ್ಟು ಖುಷಿ ಮತ್ತು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾವಾಗಲೂ ಕೂಡ. ದರ್ಶನ್ ಕೂಡ ಇದೀಗ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ನಟ ದರ್ಶನ್ ಅವರು ಅನೇಕ ಬಾರಿ ಧಾರವಾಡಕ್ಕೆ ಹೋದಾಗೆಲ್ಲ ವಿನಯ್ ಕುಲಕರ್ಣಿ ಅವರು ಫಾರ್ಮ್ ಹೌಸ್ಗೆ ಹೋಗ್ತಾಯಿದ್ರು. ಹಳ್ಳಿ ಕಾರು ಮತ್ತು ವಿವಿಧ ತಳಿಯ ಎತ್ತುಗಳ ಕದರ್ ನೋಡಿ ಅಲ್ಲಿಂದಲೂ ಕೂಡ
2 ಎತ್ತುಗಳನ್ನು ಖರೀದಿ ಮಾಡಿದರು. ಯಾವಾಗಲೂ ಕೂಡ ಅವರು ಮೈಸೂರಿಂದ ಅಲ್ಲಿಗೆ ಹೋದಾಗಲೆಲ್ಲ, ಧಾರವಾಡಕ್ಕೆ ಹೋದಾಗೆಲ್ಲ ಅವ್ರ ಮನೆಗೆ ಹೋಗಿ ಬರ್ತಾಯಿದ್ರು. ಇವತ್ತು ಎಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದರೆ, ಇಬ್ಬರು ಕೂಡ ಅಷ್ಟೇ ಗೆಳೆಯರಾಗಿದ್ದಂಥವರು ಪರಪ್ಪನ ಅಗ್ರಹಾರದಲ್ಲಿ ಮೀಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವರಿಬ್ಬರ ದೋಸ್ತಿ ಹೀಗೆ ಮುಂದುವರಲಿ ಅನ್ನೋದು ಅಭಿಮಾನಿಗಳ ಆಶಯ. ಆದರೆ ಅವರಿಬ್ಬರು ಕೂಡ ಭೇಟಿ ಆಗ್ತಾ ಇರೋದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅನ್ನೋದು ಬೇಸರ ತರಿಸುವಂಥ ಸಂಗತಿ. ನೋಡೋಣ ನಾಳೆ ಏನು ಬರಬಹುದು ಶಿಕ್ಷೆಯ ಪ್ರಮಾಣ, ಯಾವ ರೀತಿಯಾಗಿ ನಮ್ಮ ಕಾನೂನನ್ನು, ನಮ್ಮ ಈ ಒಂದು ಕಾನೂನನ್ನು ನಂಬತಕ್ಕಂಥವ್ರಿಗೆ ಈ ಐತಿಹಾಸಿಕ ತೀರ್ಪು ಹೇಗೆ ದಾರಿದೀಪವಾಗಬಹುದು ಅನ್ನೋದನ್ನು ಕಾದು ನೋಡಬಹುದು ಅಂತ ಹೇಳ್ತಾ, ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.